ನೆನೆದು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆನೇ ಎದ್ದು ಮಕ್ಕಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಫ್ರೆಶ್ ಆಗಿ ಗ್ರೀನ್ ಟೀ ಪ್ರಿಪೇರ್ ಮಾಡಿಕೊಂಡು ಗ್ರೀನ್ ಟೀ ಕುಡ್ಕೊಂಡು ನಾನು ನನ್ನ ವೈಫ್ ಇವತ್ತು 5:15 ಎದ್ದು ರೆಡಿಯಾಗಿ ಆ ಕಡೆ ಹೊರಡ್ತಾ ಇದ್ದೀವಿ. ಅಂದರೆ ಬನ್ನಿ ಹೋಗ್ತಾ ಹೇಳ್ತೀನಿ. ಫಸ್ಟು ಹೋಗೋ ರೂಟಲ್ಲಿ ಫ್ಯೂಯಲ್ ಹಾಕ್ಸ್ಕೊಂಡು ಅದಾದಮೇಲೆ ನಾವು ಎಂಟ್ರಿ ಆಗಿದೆ ನೈಸ್ ರೋಡ್ಗೆ. ಬೆಳಗ್ಗೆ ಹೋಗ್ತಾ ಇರೋ ಕಾರಣ ಅಲ್ಲಿ ಯಾವುದೇ ರೀತಿ ಟ್ರಾಫಿಕ್ ಇರಲಿಲ್ಲ. ಸರಿ ಮುಟ್ಟು ನಾನು ಅಯ್ಯಪ್ಪ ಸಾಂಗ್ ಹಾಕ್ಕೊಂಡು ಸೀದಾ ಡ್ರೈವ್ ಕೂಡ ಕಂಟಿನ್ಯೂ ಮಾಡಿದೆ. ಶಬರಿ ಪೀಠಕ್ಕೆ ನಮಿಸಿ ನಡೆಯುವರೆಲ್ಲ ಶರಂಗುತ್ತಿಯಾಲಿ ಅಂಬರು. ಸಾಂಗ್ನೆಲ್ಲ ಕೇಳ್ಕೊಂಡು ನೈಸ್ ರೋಡ್ನ ಎಂಡ್ ಮಾಡಿ ಮೈಸೂರವೇ ಕೂಡ ಕನೆಕ್ಟ್ ಆಗಿಬಿಟ್ಟು ಮೈಸೂರವೇ ಕೂಡ ಇಳಿದ್ಬಿಟ್ಟು ಅಲ್ಲೊಂದು ಅಂಗಡಿಯಲ್ಲಿ ಬಿಸ್ಕೆಟ್ ತೊಗೊಳೋಣ ಅಂತ ಹೋದೆ. ಅಲ್ಲಿ ನೋಡ್ರೆ ನಾಯಿ ಕೂಡ ಒಂದಿತ್ತು, ಅದಕ್ಕೂ ಎಷ್ಟೋ ಹೊಟ್ಟೆ ಹಸ್ಬಿಟ್ಟಿತ್ತು ಅನ್ಕೋತೀನಿ. ಅದಕ್ಕೂ ಒಂದು ಪ್ಯಾಕೆಟ್ ಬಿಸ್ಕೆಟ್ ಹಾಕ್ಬಿಟ್ಟು ನಾವು ಸೀದಾ ಬಂದಿದ್ದೇನೆ ಗೋಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ. ಯಾಕಂದರೆ ನಾವು ತುಂಬ ಸಾರಿ ಬರ್ತಾ ಇರ್ತೀವಿ ಇಲ್ಲಿಗೆ, ವಾರ ಬರ್ತಾ ಇದ್ರಿ. ಇವಾಗ ಸ್ವಲ್ಪ ರೇರ್ ಆಗಿಬಿಟ್ಟಿತ್ತು. ಅದಕ್ಕೆ ಫ್ಯಾಮಿಲಿ ಪೂರ್ತಿ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆನೇದಿ ರೆಡಿಯಾಗಿ ದೇವಸ್ಥಾನಕ್ಕೆ ಬಂದ್ರಿ. ನಾವು ಬಂದಿರೋ ಟೈಮಲ್ಲಿ ಆಷಾಢ ಆಗಿರೋ ಕಾರಣ ಸ್ವಲ್ಪ ಜನ ಇದ್ದರು. ನಾವು ಶುಕ್ರವಾರ ಹೋಗಿರಲಿಲ್ಲ, ಗುರುವಾರ ಹೋಗಿದ್ರಿ, ಆದರೂ ಸ್ವಲ್ಪ ಜನ ಇದ್ದರು. ದರ್ಶನ ಎಲ್ಲ ಚೆನ್ನಾಗಾಯಿತು. ಅಲ್ಲೂ ಹೋಗಿ ಬಸವಣ್ಣಂಗೂ ಕೈ ಮುಕ್ಕೊಂಡು ಬಸವಣ್ಣನ ಹತ್ರ ಸ್ವಲ್ಪ ಕೇಳಿಕೊಂಡು ಅಲ್ಲೇ ಸ್ವಲ್ಪ ವೀಡಿಯೋ ಶೂಟೆಲ್ಲ ಮಾಡಿಕೊಂಡು ಸೀದಾ ಅಲ್ಲಿಂದ ಹೊರಟಿದ್ದೇನೆ. ನಾವು ನಾಷ್ಟ ಮಾಡೋಣ ಅಂತ. ಬರೋ ರೂಟಲ್ಲಿ ಕಬ್ನಾಲ್ ಕುಡಿಬೇಕು ಅನಿಸ್ತು, ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಕಬ್ನಾಲ್ ಕುಟ್ಕೊಂಡು ಅಲ್ಲಿಂದ ಚನ್ನಪಟ್ಟಣದಲ್ಲಿರುವಂತಹ ಪಾಕಶಾಲೆಗೆ ಹೋದ್ರಿ. ಪಾಕಶಾಲೆಗೆ ಹೋಗ್ಬಿಟ್ಟು ನಾಷ್ಟ ಕೂಡ ಮಾಡಿಕೊಂಡು ಅಲ್ಲಿಂದ ಸೀದಾ ಬಿಟ್ಟಿದ್ದೇನೆ. ನಾವು ಮನೆ ಕಡೆಗೆ ಬಂದ್ರಿ. ಸರಿ, ಊಟ ಟೈಮ್ ಕೂಡ ಆಗಿತ್ತು. ಹೋಗಿ ಊಟ ಕೂಡ ಮಾಡಿಕೊಂಡು ಸೀದಾ ಮನೆಗೆ ಬರೋಷ್ಟರಲ್ಲಿ ಸಂಜೆ 6:30 ಆಗಿಬಿಟ್ಟಿತ್ತು. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಒಳ್ಳೆ ಮೂವಿ ಹಾಕ್ಕೊಂಡು ನೋಡಿಕೊಂಡು ಇವತ್ತು ಮೀಲಾಗ್ ಎಂಡ್ ಮಾಡ್ತಾ ಇದೀನಿ. ಇಷ್ಟ ಆದರೆ ಲೈಕ್ ಮಾಡಿಲ್ಲ ಕಂಡು ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆಲ್, ಬೈ ಫ್ರೆಂಡ್ಸ್.